ಹನುಮಂತ ನಗರ, ಕಲಾಸಿಪಾಳ್ಯ, ಶಿವಾಜಿನಗರ್, ಗುಟ್ಟನಹಳ್ಳಿ, ಮಾರ್ಕೆಟ್, ರೆಸಾರ್ಟ್, ಬಸವನಗುಡಿ, ಮೆಜೆಸ್ಟಿಕ್, ನಾಲ್ಕಿದೆ ಬೆಟ್ಟಿ, ಇದು 3 ಹುಟ್ಟು ಮಿಕ್ಕಿದ್ದೆಲ್ಲ ನಿಂದೆ. ಎನ್ನ ಓಣಪನಿಕೋ ಏನ್ರ ಬೆಂಗಳೂರಿನಲ್ಲಿ ಹಂಚ್ಕೊಂಡ್ಬಿಟ್ಟಿದ್ದೀರಾ? ಬೆಂಗಳೂರು ಪೂರಕಪುರ ಮೇರ. ಸ್ನೇಹಿತರೆ ನಮಸ್ಕಾರ. 2028 ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೇವಲ 2 ವರ್ಷಗಳು ಬಾಕಿ ಉಳಿದಿದೆ. ಸಾಕಷ್ಟು ಜನ ಈಗ ರಾಜಕೀಯದ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಆ ಹೆಸರು ಮತ್ತೆ ಬಂದು ಸದ್ದು ಮಾಡ್ತಾ ಇದೆ. ಆ ಹೆಸರು ಮತ್ಯಾವುದೂ ಅಲ್ಲ, ಸೈಲೆಂಟ್ ಸುನಿಲ್. ಹೌದು, ಒಂದು ಕಾಲದಲ್ಲಿ ಭೂಗತ ಲೋಕದ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಈಗ ಸಮಾಜ ಸೇವಕನಾಗಿ ಬದಲಾಗಿ ಕಾಂಗ್ರೆಸ್ MLA ಟಿಕೆಟ್ ಪಡೆಯೋದಕ್ಕೆ ತೆರೆಮರೆಯ ಕಸರತ್ತು ನಡೆಸ್ತಿದ್ದಾರೆ. ವರ್ಷಗಳ ಹಿಂದೆ ಅಷ್ಟೇ BJPಯ ಟಿಕೆಟ್ ಆಕಾಂಕ್ಷಿಯಾಗಿ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿದ್ದಂತಹ ಸೈಲೆಂಟ್ ಸುನಿಲ್ ಇದೀಗ ಕಾಂಗ್ರೆಸ್ MLA ಟಿಕೆಟ್ ಪಡೆಯುವುದಕ್ಕೆ ಹಾಸನ ಅಥವಾ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ನದ್ಧನಾಗ್ತಾ ಇದ್ದಾನೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಸ್ನೇಹಿತರೆ, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಯಾವೆಲ್ಲ ರೌಡಿ ಶೀಟರ್ಗಳು ಅಥವಾ ರೌಡಿಗಳು ರಾಜಕಾರಣದ ಚದುರಂಗದಾಟದಲ್ಲಿ ಇದ್ದರೂ ಏನೆಲ್ಲ ಆಟವಾಡಿದ್ರು ಅನ್ನೋದನ್ನು ಒಂದಿಷ್ಟು ಇತಿಹಾಸದ ಪುಟವನ್ನು ತೆರವಿಸಿ ನೋಡೋಣ. ಮೊದಲನೇದಾಗಿ MP ಜಯರಾಜ್. ಇತಿಹಾಸದ ಪುಟಗಳನ್ನು ತೆರವಿ ನೋಡಿದ್ರೆ ನಮಗೆ ಸಿಗುವ ಮೊದಲ ಹೆಸರದು ಬೆಂಗಳೂರಿನ ಮೊದಲ ಅಧಿಪತಿ ಈತ ಮೊದಲ ಅಫಿಷಿಯಲ್ ಡಾನ್ ಕೂಡ. 1970ರ ದಶಕದಲ್ಲಿ ಅಂದಿನ CM ಆಗಿದ್ದ ದೇವರಾಜ ಅರಸು ಅವರ ಅಳಿಯ MD ನಟರಾಜ್ ಅವರ ನೆರಳಿನಲ್ಲಿ ಬೆಳೆದವನು ಈ ಜಯರಾಜ. CM ದೇವರಾಜ ಅರಸು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಯರಾಜ ನೇರವಾಗಿ ವಿಧಾನಸೌಧದ ಪಡಸಾಲೆಗಳಲ್ಲಿ ಓಡಾಡಿಕೊಂಡಿದ್ದವ. ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಜಯರಾಜನನ್ನು ಅವತ್ತು ಬಳಸಿಕೊಂಡ್ರು. ಅಷ್ಟೇ ಯಾಕೆ, ಇಂದಿರಾ ಗಾಂಧಿಯವರ ಹೆಸರಿನಲ್ಲಿದ್ದ ಇಂದಿರಾ ಬ್ರಿಗೇಡ್ ಎನ್ನುವ ಯುವ ಪಡೆಯ ಅಧ್ಯಕ್ಷನನ್ನಾಗಿ ಈ ರೌಡಿ ಶೀಟರ್ನನ್ನು ಕರೆದು ಕೂರಿಸಲಾಗಿತ್ತು. ಕೊನೆಗೆ ತಾನೇ MLA ಆಗಬೇಕೆಂದು ಜಯನಗರದಲ್ಲಿ ಪಕ್ಷೇತರನಾಗಿ ಸ್ಪರ್ಧಿಸಲು ರೆಡಿಯಾಗಿದ್ದ ಈ ಜಯರಾಜ ಚುನಾವಣಾ ಸಿಂಬಲ್ ಆಗಿ ಅವತ್ತು ಜಯರಾಜ್ ಇಟ್ಟುಕೊಂಡಿದ್ದು ಹುಲಿಯ ಸಿಂಬಲ್. ಈ ಹುಲಿಯ ಸಿಂಬಲ್ನ ಪ್ರತೀಕವಾಗಿ ನಿಜವಾದ ಹುಲಿಯನ್ನು ತರಿಸಿ ಬೋನಿನಲ್ಲಿಟ್ಟು ರೋಡ್ ಶೋ ಮಾಡಿದ್ದ ಜಯರಾಜ್. 1989ರಲ್ಲಿ ಎಲೆಕ್ಷನ್ ನಿಂತಿದ್ದ ಸಮಯದಲ್ಲೇ ಜಯರಾಜನ ಕತೆ ಮುಗಿದು ಹೋಗಿತ್ತು. ಜಯರಾಜ್ ಹೋದ ಮೇಲೆ ಬಂದವನೇ ಕೊತ್ವಾಲ್ ರಾಮಚಂದ್ರ. ಈತನ ಕ್ರೌರ್ಯಕ್ಕೆ ರಾಜಕಾರಣಿಗಳು ಫಿದಾ ಆಗಿದ್ದರು. ತಮ್ಮ ವೈಯಕ್ತಿಕ ರಕ್ಷಣೆ ಮತ್ತು ಎದುರಾಳಿಗಳನ್ನು ಬೆದರಿಸುವುದಕ್ಕೆ ಕೊತ್ವಾಲ್ನನ್ನು ರಾಜಕಾರಣಿಗಳು ದಾಳವಾಗಿ ಬಳಸಿಕೊಂಡರು. ಇನ್ನು ಇವರಿಬ್ಬರ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಲಿಕ್ಕೆ ಬಂದವರೇ ಮುತ್ತಪ್ಪ ರೈ. ಇವರು ನೇರವಾಗಿ ಚುನಾವಣೆಗೆ ನಿಲ್ಲದಿದ್ದರೂ ಕೂಡ ಜಯ ಕರ್ನಾಟಕ ಸಂಘಟನೆಯ ಮೂಲಕ ರಾಜಕೀಯ ಪಕ್ಷಗಳಿಗೆ ಸಮಾನಾಂತರವಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಪ್ರಮುಖ ಪಕ್ಷಗಳ ನಾಯಕರು ಚುನಾವಣೆ ಗೆಲ್ಲುವುದಕ್ಕೆ ಇವರ ಬೆಂಬಲಕ್ಕಾಗಿ ಕಾಯ್ತಿದ್ರು. ಅಂದರೆ ನೀವೇ ಒಂದ್ಸಲ ಯೋಚಿಸಿ ಇವರ ಪವರ್ ಎಷ್ಟಿತ್ತು ಅಂತ. ಕಾಲ ಬದಲಾಯಿತು, ರೌಡಿಗಳ ಸ್ಟೈಲ್ ಕೂಡ ಬದಲಾಯಿತು. ಅಗ್ನಿಶ್ರೀಧರ್ ಬಚ್ಚನ್ರಂತಹವರು ಸಾಹಿತ್ಯ ಸಿನಿಮಾ ರಂಗದ ಮೂಲಕ ಕರುನಾಡ ಸೇನೆಯನ್ನು ಕಟ್ಟಿ ರಾಜಕೀಯದಲ್ಲಿ ಸಕ್ರಿಯರಾದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾಗಮಂಗಲದಲ್ಲಿ BJP ಟಿಕೆಟ್ ಆಕಾಂಕ್ಷಿಯಾಗಿದ್ದ ಫೈಟರ್ ರವಿ ಅಲಿಯಾಸ್ ಮಲ್ಲಿಕಾರ್ಜುನ ಆಗಿರಬಹುದು, ಅಥವಾ ಪ್ರಭಾವಿ ಸಚಿವರ ಮನೆಯಲ್ಲೇ ಪ್ರತ್ಯಕ್ಷನಾಗಿ ಬಿರುಗಾಳಿ ಎಬ್ಬಿಸಿದ ವಿಲ್ಸನ್ ಗಾರ್ಡನ್ ನಾಗ ಇರಬಹುದು. ಇವರೆಲ್ಲರೂ ರಾಜಕೀಯದ ಇಂದಿನ ಮತ್ತೊಂದು ಮುಖ. ಇಲ್ಲಿ ಯಾವ ಪಕ್ಷವೂ ಪವಿತ್ರವಾಗಿಲ್ಲ. ಸೈಲೆಂಟ್ ಸುನಿಲ್ ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿದ್ರೆ ಇದೇ ಸುನಿಲ್ ಈ ಹಿಂದೆ BJP ನಾಯಕರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರು. ರಕ್ತದಾನ ಶಿಬಿರವೊಂದರಲ್ಲಿ ತೇಜಸ್ವಿ ಸೂರ್ಯ ಹಾಗೂ PC ಮೋಹನ್ ಜೊತೆ ಕಾಣಿಸಿಕೊಂಡಿದ್ದು ದೊಡ್ಡ ರಾದ್ಧಾಂತಕ್ಕೆ ಕಾರಣವಾಗಿತ್ತು. ರಾಜಕೀಯ ಪಕ್ಷಗಳಿಗೆ ಅಭ್ಯರ್ಥಿಯ ಇತಿಹಾಸ ಯಾವತ್ತೂ ಮುಖ್ಯವಲ್ಲ. ಅವರಿಗೆ ಬೇಕಾಗಿರೋದು ಒಂದೇ, ಅದು ಗೆಲ್ಲೋ ಸಾಮರ್ಥ್ಯ ಮತ್ತು ಹಣದ ಬಲ. ಅಂದು ರಾಜಕಾರಣಿಗಳು ರೌಡಿಗಳನ್ನು ಪರದೆಯ ಹಿಂದೆ ಬಳಸ್ಕೊಳ್ತಿದ್ರು. ಇಂದು ಅದೇ ರೌಡಿಸಮ್ ಬ್ಯಾಕ್ಗ್ರೌಂಡ್ ಹೊಂದಿರುವ ಕೆಲವರು ಖಾದಿ ಅಂಗಿ ತೊಟ್ಟು ನೇರವಾಗಿ ಶಾಸಕಾಂಗ ಸಭೆ ಪ್ರವೇಶಿಸಲು ಹವಣಿಸುತ್ತಿದ್ದಾರೆ. ರೌಡಿ ಶೀಟರ್ಗಳು ಬದಲಾಗಿ ಸಮಾಜ ಸೇವಕರಾಗುವುದಕ್ಕೆ ಅವಕಾಶ ಕೊಡಬೇಕಾ? ಸಿನಿಮಾಗಳಲ್ಲಿ ಆಗುವಂತೆ ಇಲ್ಲೂ ಆಗಬೇಕಾ? ಅಥವಾ ಅಂಥವರನ್ನೇ ಎಂದಿಗೂ ಸಮಾಜ ಕ್ಷಮಿಸಬಾರ್ದ? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನ್ನು ಫಾಲೋ ಮಾಡಿ.